ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನೀವು ನನ್ನ ಜೊತೆ ಈ ಇಡೀ ದಿನ ಟ್ರಾವೆಲ್ ಮಾಡ್ತೀರಾ. ವಿ ಎ ಒ ಆದಮೇಲೆ ವರ್ಕ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ, ಸರಿನಾ? ಮೊದಲು ಬೆಳಿಗ್ಗೆನೇ ರೆಡಿಯಾಗಿ ಬಸ್ ಸ್ಟಾಪ್ಗೆ ಹೊರಟೆ. ನಾನಿರೋ ಜಾಗದಿಂದ ನಾ ಕೆಲಸ ಮಾಡ್ತಿರೋ ಅಂದರೆ ನನ್ನ ಸರ್ಕಲ್ಗೆ ಹೋಗೋದಕ್ಕೆ ಏನಲ್ಲ ಅಂದರೂ 1.5 hour ಟ್ರಾವೆಲ್ ಆಗುತ್ತೆ. ಸೊ ಇವತ್ತು ನಾನು ಟೆಂಪಲ್ಗೆ ಹೋಗಬೇಕಿತ್ತು, ಯಾಕೆಂದರೆ ನನಗೆ ಟೆಂಪಲಲ್ಲೇ ಕೆಲಸ ಇದ್ದಿದ್ದು. ಸೊ ಇಲ್ಲಿ ಈ ಟೆಂಪಲಲ್ಲಿ ಸ್ವಲ್ಪ ಮುಜರಾಯಿ ರಿಲೇಟೆಡ್ ಸ್ವಲ್ಪ ಕೆಲಸ ಇತ್ತು. ಅಲ್ಲಿಗೆ ಹೋಗಿ ವಿ ಎ ಒ ರಿಪೋರ್ಟ್ ಹಾಕಿ ಅಲ್ಲಿರೋ ಎಲ್ಲ ಕೆಲಸಗಳು ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಇತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ನೋಡಿ, ಚಕೋತಾಣ್ಣು ಎಲ್ಲ ಇದೆ. ಇಲ್ಲಿ ಫ್ರೂಟ್ಸ್ ಮರಗಳು ಬೇಕಾದಷ್ಟಿದೆ. ಅದನ್ನೆಲ್ಲ ನೋಡಿ ಕಿತ್ಕೊಳ್ಳಿಲ್ಲ, ಜಸ್ಟ್ ನೋಡಿ ಟೆಂಪಲ್ ಒಳಗಡೆ ಹೋದೆ. ಆಲ್ಮೋಸ್ಟು ನಾ ಟೆಂಪಲ್ಗೆ ಹೋದಾಗ 1:15 ಆಗಿತ್ತು. ಅದಾದಮೇಲೆ ಟೆಂಪಲ್ಗೆ ಹೋಗಿ ಟೆಂಪಲಲ್ಲಿ ದೇವರಿಗೆ ಕೈ ಮುಗಿದು, ಈ ಟೆಂಪಲಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ನಾನು ಅದನ್ನು ತೋರಿಸ್ತೀನಿ ಆಮೇಲೆ. ಅದಾದಮೇಲೆ ಇವತ್ತು ಸ್ವಲ್ಪ ಟೆಂಪಲ್ದು ಕೆಲಸ ಇತ್ತು. ಅದಾದಮೇಲೆ ನನಗೆ ಸ್ವಲ್ಪ ಸರ್ಟಿಫಿಕೇಟ್ಗಳಿಗೆ ನಾನು ಮೂವ್ ಮಾಡಬೇಕಿತ್ತು, ಆ ಸರ್ಟಿಫಿಕೇಟ್ಗಳನ್ನ. ಅದಾದಮೇಲೆ ಸ್ವಲ್ಪ ಪೆನ್ಷನ್ ರಿಲೇಟೆಡ್ ಸ್ವಲ್ಪ ಕೆಲಸಗಳಿತ್ತು, ಇನ್ಕಮ್ ಸರ್ಟಿಫಿಕೇಟ್ ಇದ್ರ ಮೇಲೆಲ್ಲ ಸ್ವಲ್ಪ ಕೆಲಸಗಳಿತ್ತು. ಇದಾದಮೇಲೆ ನೋಡಿ ಇಲ್ಲಿಂದ ಹೀಗೆ ಹೋದರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ರಿವರ್ ಹರಿತಿದಲ್ಲ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅದನ್ನು ನೋಡಿ ಖುಷಿಪಟ್ಟು ಮತ್ತೆ ಹೊರಟೆ ಇಲ್ಲಿಗೆ ಊಟಕ್ಕೆ. ಹೊಟ್ಟೆ ತುಂಬ ಮಸ್ತಾಗಿರೋ ಊಟ ಮಾಡಿ ಅಲ್ಲಿಂದ ಮತ್ತೆ ಆಫೀಸಿಗೆ ಬಂದು, ಆಫೀಸಲ್ಲಿ ಸ್ವಲ್ಪ ಜನಗಳಿದ್ದರು, ಅವರಿಗೆ ಸ್ವಲ್ಪ ಪಾಣಿ ಎಲ್ಲ ಬರ್ಕೊಡೋದಿತ್ತು. ಅದನ್ನೆಲ್ಲ ಬರೆದು ಸೈನ್ ಹಾಕಿ ಸೀಲ್ ಹಾಕಿ ಅವರಿಗೆಲ್ಲ ಕೊಟ್ಟು ಅಷ್ಟೊತ್ತಿಗೆ ಆಲ್ಮೋಸ್ಟ್ 5:30 ಆಗಿತ್ತು. ಅರೌಂಡ್ 5:15 ರೇಂಜಲ್ಲಿತ್ತು. ಸೊ ಆವಾಗ ನಾನು ಮನೆ ಕಡೆ ಹೊರಟೆ, ಯಾಕಂದರೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡಬೇಕು ಅಂದರೆ ಮತ್ತೆ 1.5 hour ಆಗುತ್ತೆ. ಸೊ ಮತ್ತೆ ನಾನು ಬಸ್ ಸ್ಟಾಪಿಂದ ಮತ್ತೆ ಮನೆಗೆ ನಡ್ಕೊಂಡು ಹೋಗೋದಕ್ಕೆ ಮತ್ತೆ ಒಂದು 20 ನಿಮಿಷ ಆಗುತ್ತಾ. ಸೊ 2 hours ಬೇಕು. ಸೊ 5:15 ಬಿಟ್ಟೆ. 5:15 ಬಿಟ್ಟ ಮೇಲೆ ಮತ್ತೆ ಮನೆಗೆ ನಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಸಿತಿತ್ತಲ್ಲ, ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾ, ಏನು ಬೇಕು ಅಂತೆಲ್ಲ ನೋಡಿ, ಮನೆಗೆ ಏನಾದರೂ ಬೇಕು ಅನ್ನೋಂಗಿದ್ರೆ ಅಡುಗೆಗೆ ಎಲ್ಲ ತಗೊಂಡು ಅದನ್ನೆಲ್ಲ ಬಿಲ್ ಹಾಕ್ಸಿ, ಇಲ್ಲಿ ನೋಡಿದೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಹೊಟ್ಟೆ ಹಸಿತಿತ್ತಲ್ಲ. ಸೊ ಅದೆಲ್ಲ ಏನು ತೊಗೊಳ್ದಲ್ಲ ಒಂದು ಸ್ವಲ್ಪ ಚಿಪ್ಸು ಅಥವಾ ಅಡುಗೆ ಐಟಮ್ಸ್ಗಳು ಅದೆಲ್ಲ ತಗೊಂಡು ಮನೆಗೆ ಹೊರಟೆ.